ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು ದೇಶಿಕನೇ ಅನುಭವೋಲ್ಲ. ಎಲ್ಲರೂ ಒಂದು ಕ್ಷಣ ವಿಚಾರ ಮಾಡ್ತೀವಿ, ಹಂಗೂ ಸಹಿತ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಏನು? ಮನುಷ್ಯನಾಗಿರ್ತಕ್ಕಂಥವನು ಆ ರೀತಿಯಾಗಿ ಬದುಕಬಹುದೇನು ಅನ್ಕೊಳ್ತೀವಿ. ಆದ್ರ ಮನುಷ್ಯ ರೂಪದೊಳಗ ಸಾಕ್ಷಾತ್ ಭಗವಂತನೇ ಭೂಮಿಗೆ ಅವತರಿಸಿ ಬಂದಿದ್ದ ಸಿದ್ದೇಶ್ವರ ಮಹಾಸ್ವಾಮೀಜಿಗಳಾಗಿ. ಅಂತವರ ಒಂದು ನುಡಿ ನಮನ ಗುರು ನಮನ ಕಾರ್ಯಕ್ರಮವನ್ನ ಜನವರಿ 1, 2 ಅದಕ್ಕಿಂತಲೂ ಮುಂಚಿತವಾಗಿ 7-8 ದಿವಸಗಳ ಕಾಲ ನಡ್ಕೊಂಡು ಬರ್ತದೆ. ಅದರ ಪೂರ್ವಭಾವಿಯಾಗಿ ಹಳ್ಳಿಗೊಂದು ಸತ್ಸಂಗ. ಅಪ್ಪುಗಳು ಶರೀರ ಹೋಗಿರಬಹುದು, ಕಣ್ಣಿಗೆ ಕಾಣಲಾರದಂಗ ಇರಬಹುದು, ಆದ್ರೆ ಆ ಶರೀರದೊಳಗ ಒಂದು ಜ್ಞಾನದ ಸುವಾಸ ಇತ್ತಲ್ಲ. ಶರೀರ ಹೋಗಿರಬಹುದೇ ವಿನಃ ಅವರ ಶರೀರದೊಳಗಿರತಕ್ಕಂಥ ಅಂತರಂಗದಲ್ಲಿರತಕ್ಕಂಥ ಜ್ಞಾನದ ಸುವಾಸ ಮಾತ್ರ ಅದು ಜಗತ್ತಿನೊಳಗೆ ಯಾವಾಗಲೂ ಇರುತ್ತದೆ ಹೊರತು ಅದು ಮಾತ್ರ ಎಂದೂ ಮರೆಯಾಗುವುದಿಲ್ಲ ಅನ್ನುವಂತಹ ಸತ್ಯ ಸಂಗತಿಯನ್ನ ಅರಿತುಕೊಳ್ಳಬೇಕಾಗುತ್ತದೆ ನಾವೆಲ್ಲರೂ. ಅಂತಹ ಪರಮ ಪೂಜ್ಯರು ಇದ ಜಿಲ್ಲೆಯೊಳಗ ನಡೆದಾಡಿದರು, ಪ್ರವಚನವನ್ನ ಮಾಡಿದರು. ಅಷ್ಟೇ ಅಲ್ಲ, ಜಗತ್ತಿನ ತುಂಬೆಲ್ಲ ಸಂಚಾರ ಮಾಡಿ ಬಂದಿದ್ದಾರೆ. ಎಲ್ಲೆಲ್ಲಿ ಅಜ್ಞಾನದ ಕತ್ತಲೆ ತುಂಬಿತ್ತು ಅಲ್ಲೆಲ್ಲ ಜ್ಞಾನದ ದೀಪವನ್ನು ಹೊತ್ತಿಸುವಂತಹ ಕಾರ್ಯವನ್ನ ಆ ಪರಮ ಪೂಜ್ಯರು ಮಾಡಿದಾರ. ಅಂಥವ್ರದ್ದು 2ನೇ ವರ್ಷದ ಗುರು ನಮನ ಮಹೋತ್ಸವ ಕಾರ್ಯಕ್ರಮ ಅನ್ನುವಂಥದ್ದು ವಿಜಯಪುರದ ಜ್ಞಾನ ಯೋಗಾಶ್ರಮದೊಳಗ ಅದು 9 ದಿನಗಳ ಕಾಲದವರೆಗೆ ವಿಶೇಷವಾದ ಕಾರ್ಯಕ್ರಮ ಅಲ್ಲಿ ಜರುಗುತ್ತಾ ಇದ್ದಾವೆ. ಅದರ ಜೊತೆಗೆ ಗುರುಗಳು ಸಿದ್ದೇಶ್ವರ ಅಪ್ಪಾಜಿಯವರು ತಮ್ಮ ಬದುಕಿನಲ್ಲಿ ಏನನ್ನೂ ಬಯಸಲಿಲ್ಲ, ಏನನ್ನೂ ಬಯಸಲಿಲ್ಲ. ಅವರು ಬಯಸಿದ್ದೇನೆಂದ್ರೆ ನಮ್ಮ ಜನರು ಸ್ವಚ್ಛಂದವಾಗಿ ಶರಣ ಬದುಕು ಸಾಗಿಸಬೇಕು, ಹಳ್ಳಿಗಳು ಸ್ವಚ್ಛವಾಗಿರಬೇಕು, ನಮ್ಮ ರೈತರು ಹಳ್ಳಿಯಲ್ಲಿ ದುಡಿದು ಅವರು ಬೆವರು ಸರಿಸಿ ದುಡಿದು ಸಮಾಜಕ್ಕೆ ಅನ್ನ ಹಾಕಬೇಕು, ನಮ್ಮ ಜನ ಆನಂದವಾಗಿ ಕಳಿಬೇಕು, ಬಂದಂಥವರಿಗೆ 4 ರೊಟ್ಟಿ ಕೊಟ್ಟು ಅವರಿಗೆ ಉಣಿಸಿ ತಿನಿಸಿ ಆನಂದ ಪಡ್ಬೇಕನ್ನಂತ ಇಚ್ಛೆಯನ್ನ ವ್ಯಕ್ತ ಮಾಡ್ತಾ ಇದ್ರು. ಗುರು ನಮನ ಕಾರ್ಯಕ್ರಮ 25ಕ್ಕೆ ಶುರು ಆಗ್ತದೆ. 25ಕ್ಕೆ ತಾವು ಬರಬೇಕು. ಬಂದು ಅಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳದಾವ. ನಾಡಿನ ಅನೇಕ ಶ್ರೇಷ್ಠ ಪೂಜ್ಯರು, ಅವರ ದರ್ಶನ ಮಾಡ್ಲಿಕ್ಕೆ ನೀವು ಹೋದ್ರೆ ನಿಮಗೆ ಒಂದೊಂದು ದಿನ ಪಾಳೆ ಹತ್ತದೆ. ಅಂತ ಪೂಜ್ಯರು ಬರ್ತಾ ಇದ್ದಾರೆ. ಆದ್ರಿಂದ ಅಂತ ಪೂಜ್ಯರ ದರ್ಶನ ಮತ್ತು ಅವರ 4 ಆಶೀರ್ವಚನ ಮಾತುಗಳು ಮತ್ತು ಅದರ ಜೊತೆಗೆ ಅನೇಕ ಚಿಂತಕರು ಬರ್ತಾರೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಪ್ರಸಾದ ವ್ಯವಸ್ಥೆ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರಿ, ವಾದ್ಯಗಳು ತಂದ್ರಿ, ಇಲ್ಲೆಲ್ಲ ನೋಡ್ಬೇಕು ಎಷ್ಟು ಚಂದ. ಇವತ್ತ ಗುರುನಮನ ಕಾರ್ಯಕ್ರಮಕ್ಕೆ ಗುರುಗಳು ಬಂದಾರಪ್ಪ ಅಂತಂದ್ರ ಅದು ಜ್ಞಾನಯೋಗಾಶ್ರಮದ ಗುರುಗಳಲ್ಲ, ಇವತ್ತು ನಮಗೆ ಸಿದ್ದೇಶ್ವರ ಅಪ್ಪಾಜಿಯವರೇ ಬಂದಾರ ಅನ್ನಂತ ಭಾವನೆ ನಿಮ್ಮಲ್ಲಿ ಇತ್ತಲ್ಲ, ಅದು ಬಹಳ ಶ್ರೇಷ್ಠವಾಗಿರುವಂತದ್ದು. ಅದಕ್ಕೆ ಬೆಲೆ ಕಟ್ಟಬಾರ್ದು. ಅಂತ ಒಂದು ಭಕ್ತಿ ನಿಮ್ಮಲ್ಲಿದೆ. ಆ ಭಕ್ತಿಗೆ ಶಕ್ತಿಯಾಗಿ ಗುರುದೇವರು ಸದಾ ನಿಮ್ಗೆ ಕೂಡ ಇರಲಿ ಅಂತ ತಿಳ್ಕೊಂಡು ಹೇಳುತ್ತಾ ಇವತ್ತ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.